ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ DKS ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕನಕಪುರದಲ್ಲಿ ಕನಕೋತ್ಸವ ಅಂತೇಳಿ ಮಾಡ್ತಾ ಇದ್ದೀವಿ. ನಮ್ಮ DK ಸಾಹೇಬರು, ಸುರೇಶ್ ಅಣ್ಣವರು, MLC ರವಿ ಅಣ್ಣವರು ಇವರು ನೇತೃತ್ವದಲ್ಲಿ ಇವತ್ತಿನ ದಿನಗಳಲ್ಲಿ ಕನಕೋತ್ಸವ ಅಂದರೆ ಕನಕಪುರದ ಉತ್ಸವ ಕನಕೋತ್ಸವ ಅಂತೇಳಿ ಇವತ್ತಿನ ದಿನ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಈ ಗರಡಿ ಈಗ ಹಳೆಯ ಪರಂಪರೆ ಏನಿದೆಯೋ ಉಳ್ಕೊಂಡು ಬರಲಿ ಅನ್ನೋ ಒಂದು ಕಾರಣದಿಂದ ಈಗೆಲ್ಲ ನಶಿಸಿ ಹೋಗಿದೆ. ಈಗ ಆಲ್ರೆಡಿ ಆ ಕಲೆ ಉಳ್ಕೊಳ್ಳಿ ಅಂತೇಳಿ ಇವತ್ತು ನಮ್ಮ DK ಸಾಹೇಬರು ಎಲ್ಲ ಥರದ ಕಲೆಗಳಿಗೂ ಹುಡುಕಿ 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 ಮನೇಲಿರ್ತಕ್ಕಂಥ ಹೆಣ್ಮಕ್ಳು ರಂಗೋಲಿ ಸ್ಪರ್ಧೆ ಅವರು ಕೂಡ ಒಂದು ಕಲೆ ಅಂತೇಳಿ ಅದೊಂದು ಕಲೆನೂ ಕೂಡ ಕಲೆ ಎಲ್ಲೆಲ್ಲಿ ಹುಡುಕ್ಬೇಕು, ಯಾವ್ಯಾವ ಥರದಲ್ಲಿ ಹುಡುಕ್ಬೋದೋ ಅದನ್ನೆಲ್ಲ ಹುಡುಕಿ ಇವತ್ತಿನ ದಿನ ಒಂದು ಕನಕಪುರದ ಹಬ್ಬ ಅಂದರೆ ತಪ್ಪಾಗ್ಲಾರ್ದು. ಈಗ ನಿನ್ನೆಯಿಂದ ಕೂಡ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಭಾಳ ನಿನ್ನೆ ಗ್ರಾಮ ದೇವತೆಗಳ ಹಬ್ಬ ನಡೀತು, ಭಾಳ ಉತ್ಸವ ಭಾಳ ಚೆನ್ನಾಗಿತ್ತು. ಇವತ್ತಿನ ದಿನ ಕೂಡ ದಿನ ಒಂದು 50,000 ಜನ ಮಿನಿಮಮ್ಮು ಇವತ್ತು ಕನಕೋತ್ಸವದಲ್ಲಿ ಭಾಗವಹಿಸಿ ಇವತ್ತಿನ ದಿನ ಎಲ್ಲ ಥರದ ಕಾರ್ಯಕ್ರಮಗಳು ಕೂಡ ಮಾಡ್ತಾವ್ರೆ. ಇದು ಭಾಳ ಸಂತೋಷ. ಇವತ್ತಿನ ದಿನ ನಮ್ಮ ಕುಸ್ತಿ ಕೂಡ ಇದೆ, ಹಳೆ ಪರಂಪರೆ ಉಳ್ಕೊಳ್ಳಿಕ್ಕೆ ನಮ್ಮ ಕುಸ್ತಿ ಕೂಡ ಇವತ್ತಿನ ದಿನದಲ್ಲಿ ಆಚರಿಸಿದೀವಿ. ಇವತ್ತು ಸೂರ್ಯವ್ರು ಕೂಡ ಈಗ ತಾನೇ ಬಂದು ಪೂಜೆ ಮಾಡ್ಬಿಟ್ಟು ಮಟ್ಟಿ ಪೂಜೆ ಮಾಡಿ ಹೊರಟರು ಮಾಡಿ ಅಂತೇಳಿ ಇವತ್ತಿನ ದಿವಸ ಹೆಣ್ಮಕ್ಳುಗಳು ಕೂಡ ನಮ್ಮಲ್ಲಿ ಒಂದು 10-15 ಜೊತೆ ಹೆಣ್ಮಕ್ಳು ಕೂಡ ಮಹಿಳಾ ಕುಸ್ತಿ ಕೂಡ ರೆಡಿ ಇದ್ದಾರೆ. ಈ ಗುರು ಹಿರಿಯರಾದಂಥ ಮರಿಯಣ್ಣವರು, ಮೋಟಪ್ಪನವರು ಆದಿಯಾಗಿ ಎಲ್ಲ ಹಿರಿಯರು, ಗುರು ಹಿರಿಯರು ಎಲ್ಲ 3 ಜನ ಆದಿ ಮಾರೇಗೌಡರು ಆದಿಯಾಗಿ ಎಲ್ಲ ನಮ್ಮ ಗರಡಿ ಮನೆ 3 ಗರಡಿ ಮನೆ ನಮ್ಮ ಕನಕಪುರದಲ್ಲಿ ಏನಿದೆಯೋ ಆ ಗರಡಿ ಮನೆ ಗುರುಗಳ ಆದಿಯಾಗಿ ನಾವೆಲ್ಲ ಕೂಡ ಒಂದು 9 ದಿನದಿಂದ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ನಮಗೆ ಭಾಳ ಸಂತೋಷ. ನಮ್ಮ ಕಲೆಗೆ ಬೆಲೆ ಕೊಟ್ಟದಕ್ಕೆ ನಾವು DK ಸುರೇಶ್ ಅಂಡ್ ಸಾಹೇಬ್ರು DK ಸುರೇಶ್ ಸಾಹೇಬ್ರಿಗೆ ಮತ್ತು ಆಗಲೇ MLC ರವಿಯಣ್ಣವ್ರಿಗೆ ನಾವು ನಮ್ಮ ಕುಸ್ತಿ ವತಿಯಿಂದ ನಾವು ಅವರಿಗೆ ತುಂಬು ಹೃದಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ಮಾನ್ಯ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಭಾಳ ಒಂದು 10-15 ವರ್ಷಗಳಿಂದನೂ ಕೂಡ ಕನಕೋತ್ಸವನ ಮಾಡ್ತಾ ಇದ್ದಾರೆ. ಕನಕೋತ್ಸವ ಅಂದರೆ ಇದು ಒಂದು ನಮ್ಮ ಕನಕಪುರ ತಾಲೂಕಲ್ಲ, ರಾಮನಗರ ಡಿಸ್ಟಿಕ್ಲ, ಬೆಂಗಳೂರು ಜಿಲ್ಲೆಗಳೇ ಇದು ಹಬ್ಬ ಥರ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ಈ ಕುಸ್ತಿ ಪಂದ್ಯಾವಳಿಯನ್ನು ನಡ್ಕೊಂಡು ಬರ್ತಾ ಇದೆ. ನಾನು ಕೂಡ ನ್ಯಾಷನಲ್ಗೆ ಹೋಗಿ ಬಂದವನು. ನಮ್ಮ ಕುಸ್ತಿಗೆ ನಾನು ಎಲ್ಲಿ ಕುಸ್ತಿ ನಡೀತದೋ ಆ ಜಾಗದಲ್ಲೆಲ್ಲ ನಾನು ತುಂಬ ಇಷ್ಟ. ಮಕ್ಕಳಿಗೆ ಸಹಾಯ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕನಕಪುರದಲ್ಲಿ ನಮ್ಮ ಎಲ್ಲ ಕೊಲೀಗ್ಸ್ ಎಲ್ಲ ಸೇರಿಕೊಂಡು ಒಂದು 75 ಜೊತೆ ಕುಸ್ತಿ ಪಂದ್ಯಾವಳಿಗಳನ್ನು ಈ ಮಟ್ಟಕ್ಕೆ ತಂದಿದ್ದಾರೆ. ಇವತ್ತು ಕನಕೋತ್ಸವದಲ್ಲಿ ಕುಸ್ತಿ ಪಂದ್ಯ ನಡೀತದೆ. ಗೆಲ್ಲೋದು ಸೋಲೋದು ಬರೀತಾರೆ, ಯಾರು ಕಷ್ಟಪಟ್ಟಿರ್ತಾರೆ, ಎಲ್ಲಿ ಸ್ಟ್ರಗಲ್ ಇರ್ತದೆ ಎಕ್ಸಿಸ್ಟೆಂಟ್ ಇದ್ದೇ ಇರ್ತದೆ. ಎಲ್ಲರಿಗೂ ಭಗವಂತ ಆಂಜನೇಯ ಎಲ್ಲರಿಗೂ ನಮ್ಮ ಮೌಲಾಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಈ ಕಾರ್ಯಕ್ರಮ ತುಂಬ ಸುಂದರವಾಗಿ ಮೂಡಿ ಬರಲಿ ಅಂತ ನಾನು ಎಲ್ಲ ಕನಕಪುರದ ನಾಗರಿಕ ಬಾಂಧವರಿಗೂ ಮತ್ತೊಮ್ಮೆ ನಾನು DK ಸುರೇಶ್ ಅವ್ರಿಗೂ, DK ಶಿವಕುಮಾರ್ ಅವ್ರಿಗೂ, MLC ರವಿ ಅವ್ರಿಗೂ ನಾನು ಅಭಿನಂದನೆಗಳು ತಿಳಿಸ್ತಾ ಈ ಕಾರ್ಯಕ್ರಮ ಶುರು ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು. ನವಪ್ರದರ್ಶನ ಯಶವಂತರವರಿಂದ ಅಷ್ಟೇ ಉತ್ತಮವಾದ ಪ್ರತಿಕ್ರಿಯೆ ಹೇಮಂತ್ರವರಿಂದ. ಜೋರಾದ ಚಪ್ಪಾಳೆಯೊಂದಿಗೆ ಗುರುತಿಸಬೇಕು ಪ್ರೇಕ್ಷಕರಲ್ಲಿ, ಜೋರಾದ ಚಪ್ಪಾಳೆಯೊಂದಿಗೆ ಗುರುತಿಸಬೇಕು ಪೈಲ್ವಾನಗಳು. ಇಬ್ಬರು ಸಹ ಉತ್ತಮವಾದ ಕುಸ್ತಿಪಟುಗಳು. ಉತ್ತಮವಾದ ಜನ್ವಾರಾಂತರದಿಂದ ಡಾವಲ್ ನಾವು ಉತ್ತಮವಾದ ಡಾವ್, ಅಷ್ಟೇ ಉತ್ತಮವಾದ ಪ್ರತಿಕ್ರಿಯೆ, ಉತ್ತಮವಾದ ಡಾವ್, ಅತ್ಯುತ್ತಮವಾದ ಕುಸ್ತಿ ಪಂದ್ಯಾವಳಿ. ಐದು ನಿಮಿಷಗಳ ಕಾಲ ಅವಕಾಶ ಮುಗಿದಿದೆ. ಉತ್ತಮವಾದ ಡಾವ್ ಪ್ರದರ್ಶನ, ಅಷ್ಟೇ ಉತ್ತಮವಾದ ಪ್ರತಿಕ್ರಿಯೆ ಹೇಮಂತ್ರವರಿಂದ.